ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ಬಿ.ಕಾಮ್ ಫಸ್ಟ್ ಸೆಮಿಸ್ಟರ್ AECC ಇಂಗ್ಲಿಷ್ನಲ್ಲಿ ಪ್ರಿಸ್ಕ್ರೈಬ್ ಮಾಡಿರುವಂಥ ಸಿಲೆಬಸ್ ಏನಿದೆ ಅದರಲ್ಲಿ ಈ ಪ್ರೋಸ್ ಪಾರ್ಟಲ್ಲಿ ಇರುವಂಥ ಫಸ್ಟ್ ಪ್ರೋಸ್ ಅದು ಒಂದು ಕಥೆಯಾಗಿದೆ. ಅದನ್ನು ಕನ್ನಡದಲ್ಲಿ ನಾನು ವಿವರಣೆ ಕೊಡೋಕೆ ಹೋಗ್ತಾ ಇದ್ದೀನಿ. ಸೊ ದ ವರ್ಗರ್ ಅನ್ನೋದು ಸೊಮರ್ಸೆಟ್ ಮಾಮ್ ಬರೆದಿರುವಂಥ ಒಂದು ಬಹಳ ಪ್ರಸಿದ್ಧವಾದ ಒಂದು ಕತೆ ಇದು. ಸೊಮರ್ಸೆಟ್ ಮಾಮ್ 1874ರಲ್ಲಿ ಬಾಳಿ ಬದುಕಿದಂಥ ಒಬ್ಬ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಕತೆಗಾರ, ಕಾದಂಬರಿಕಾರ, ನಾಟಕಕಾರ, ಪ್ರಬಂಧಕಾರ. ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ತನ್ನ ಛಾಪನ್ನ ಮೂಡಿಸಿದಂಥ ಒಬ್ಬ ಬಹಳ ಪ್ರಸಿದ್ಧವಾದಂಥ ಬರಹಗಾರ ಸೊಮರ್ಸೆಟ್ ಮಾಮ್. ಅದರ ಜೊತೆಗೆ 1930ರಲ್ಲಿ ಅಂದರೆ 20ನೇ ಶತಮಾನದ ಪ್ರಾರಂಭದ ಅವಧಿನಲ್ಲಿ ಹೈಯೆಸ್ಟ್ ಪೇಯ್ಡ್ ರೈಟರ್ ಅಂತ ಅವನು ಕರೆಸ್ಕೊಳ್ತಾನೆ. ಅಂದರೆ ಅವನ ಬರೆದಂಥ ಕೃತಿಗಳು ಅಷ್ಟರ ಮಟ್ಟಿಗೆ ಒಂದು ಲಾಭವನ್ನು ಅವನಿಗೆ ತಂದು ಕೊಡ್ತವೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಮತ್ತು ಅವನ ಹಿನ್ನೆಲೆ ನೋಡಿದಾಗ 10 ವರ್ಷದ ಹುಡುಗ ಇದ್ದಾಗಲೇ ಅವನು ತನ್ನ ಅಪ್ಪ ಅಮ್ಮನನ್ನು ಕಳೆದುಕೊಳ್ತಾನೆ, ಏಕಾಂಗಿತನವನ್ನು ಅನುಭವಿಸ್ತಾನೆ, ಮತ್ತು ಸಮಾಜದಲ್ಲಿ ಬೇರೆ ಬೇರೆ ಪ್ರವೃತ್ತಿಯ ಜನರ ಜೊತೆಗಿನ ಅವನ ಒಡನಾಟ, ಅಲ್ಲಿ ಪಡೆದಂಥ ಅನುಭವಗಳು ಮೋಸ್ಟ್ಲಿ ಅವನಿಗೆ ಒಳ್ಳೆ ರೀತಿಯಾದಂಥ ಕೃತಿಗಳನ್ನು, ಗಟ್ಟಿಯಾದಂಥ ಕೃತಿಗಳನ್ನು ಬರೆಯೋದಕ್ಕೆ ಒಂದು ಸತ್ವವನ್ನು ನೀಡುತ್ತವೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆಯೇ ಅವನೊಬ್ಬ ಬೇಸಿಕಲಿ ಡಾಕ್ಟರ್ ಆಗಿರ್ತಾನೆ, ಮೆಡಿಸಿನ್ನಲ್ಲಿ ಡಾಕ್ಟರ್ ಆಗಿರ್ತಾನೆ. ಬಟ್ ಅವನಿಗೆ ಸಾಹಿತ್ಯ ಮತ್ತು ಕ್ರಿಯಾಶೀಲ ಬರವಣಿಗೆಯಲ್ಲಿ ಸಾಕಷ್ಟು ಆಸಕ್ತಿ ಇರೋದ್ರಿಂದ ಅವನು ಭಾಳ ವರ್ಷಗಳ ಕಾಲ ತನ್ನ ವೈದ್ಯಕೀಯ ವೃತ್ತಿಯನ್ನು ಮುಂದುವರಿಸಲ್ಲ. ಇಲ್ಲಿಗೆ ಮಧ್ಯದಲ್ಲಿ ಅದನ್ನು ನಿಲ್ಲಿಸಿ ಕ್ರಿಯಾಶೀಲ ಬರವಣಿಗೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ. ಮೊದಲನೇ ಒಂದು ವರ್ಲ್ಡ್ ವಾರ್ ಫಸ್ಟ್ ಏನು ನಡೆಯುತ್ತಲ್ಲ, ಆ ಟೈಮಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ ಆಗಿನೂ ಕೂಡ ಅವನು ಕೆಲಸವನ್ನು ಮಾಡ್ತಾನೆ, ಸ್ಪೇ ಆಗಿ ಕೆಲಸ ಮಾಡಿರ್ತಾನೆ. ಮತ್ತು ಅವನಿಗೊಂದು ಜಗತ್ತನ್ನು ಸುತ್ತಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಅವನೊಬ್ಬ ಯಾತ್ರಿಕ, ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಅಲ್ಲಿ ಇರುವಂಥ ಜನ, ಅಲ್ಲಿರುವಂಥ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಾನೆ. ಭಾರತಕ್ಕೂ ಕೂಡ ವಿಸಿಟ್ ಮಾಡ್ತಾನೆ, ಚೈನಾಗೆ ವಿಸಿಟ್ ಮಾಡ್ತಾನೆ, ಯುರೋಪಿಯನ್ ಎಷ್ಟೋ ಕಂಟ್ರೀಸ್ಗಳಲ್ಲಿ ವಿಸಿಟ್ ಮಾಡ್ತಾನೆ. ಹೀಗೆ ಅವನ ಇಡಿಯಾದಂಥ ಸಮಾಜಕ್ಕೆ ಅವನು ತೆರೆದುಕೊಳ್ಳೋದು, ಜನರ ಬೇರೆ ಬೇರೆ ಪ್ರವೃತ್ತಿಗಳನ್ನು ಅವನು ನೋಡೋದು, ಬೇರೆ ಬೇರೆ ಸಂಸ್ಕೃತಿಗಳನ್ನು ಅಧ್ಯಯನ ಮಾಡೋದು, ಇದೆಲ್ಲ ಒಟ್ಟು ಅನುಭವ ಅವನನ್ನು ಒಬ್ಬ ಅತ್ಯುತ್ತಮ ಬರಹಗಾರ, ಜಗತ್ತು ಇವತ್ತು ಒನ್ ಆಫ್ ದ ಫೇಮಸ್ ರೈಟರ್ಸ್ ಅಂತ ಒಪ್ಕೊಂಡಂಥ ಬರಹಗಾರ ಆಗಿ ನಮಗೆ ಕಾಣಿಸ್ಕೊಳ್ತಾನೆ. ಇಂಥ ಒಬ್ಬ ಬರಹಗಾರ ಬರೆದಿರುವಂತಹ ಕಥೆನೇ ದ ವರ್ಗರ್. ವರ್ಗರ್ ಅಂದರೆ ಇಲ್ಲಿ ಆಡಳಿತಾಧಿಕಾರಿ, ಏನು ಮ್ಯಾನೇಜರ್ ಕೆಲಸ ಮಾಡ್ತಿರ್ತಾರೆ, ಎಲ್ಲ ಇಡೀ ಆಡಳಿತದ ಒಂದು ಜವಾಬ್ದಾರಿಯನ್ನು ಹೊತ್ತಂಥವನಿಗೆ ಚರ್ಚ್ಗಳಲ್ಲಿ ವರ್ಗರ್ ಅಂತ ಕರೀತಿರ್ತಾರೆ. ವಿಕಾರ್ ಅಂತಂದರೆ ಧರ್ಮಾಧಿಕಾರಿ, ಅಂದರೆ ಸುಪ್ರೀಂ ಪರ್ಸನ್, ಅವರು ಚರ್ಚ್ ವಾರ್ಡನ್ಸ್ಗಳಿರ್ತಾರೆ. ಸೊ ಇಲ್ಲಿ ನೀವು ಕಥೆನಲ್ಲಿ ನೆನಪಿಡಬೇಕಾದದ್ದು, ಈ ಕತೆ ಇಷ್ಟು ನಡೆಯೋದೇನೆ ಮೊದಲ ಅರ್ಧ ಭಾಗ ಈ ಕತೆ ನಡೆಯೋದು ಸೇಂಟ್ ಪೀಟರ್ಸ್ ನೆವಿಲ್ ಸ್ಕ್ವೇರ್ ಎನ್ನುವಂತಹ ಚರ್ಚಲ್ಲಿ. ಈ ಚರ್ಚಲ್ಲಿ ವರ್ಗರ್ ಏನು ಆಡಳಿತ ಅಧಿಕಾರಿ ಇರ್ತಾನೆ, ಅವನ ಹೆಸರೇ ಆಲ್ಬರ್ಟ್ ಎಡ್ವರ್ಡ್ ಫೋರ್ಮ್ಯಾನ್. 16 ವರ್ಷಗಳಿಂದ ಆ ಚರ್ಚಲ್ಲಿ ಅವನು ವರ್ಗರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಸೊ ಈ ಕತೆ ಪ್ರಾರಂಭ ಆಗೋದು ಅವನು ಹೇಗೆ ತನ್ನ ಏನು ಕೆಲಸವನ್ನು ಪ್ರೀತಿ ಮಾಡ್ತಿರ್ತಾನೆ, 16 ವರ್ಷಗಳಿಂದ ಎಷ್ಟರ ಮಟ್ಟಿಗೆ ಅವನು ಪ್ರೀತಿಯಿಂದ ಅದಕ್ಕೆ ದಯನೀಯವಾಗಿ ಮತ್ತು ತನ್ನ ಎಲ್ಲ ಡೆಡಿಕೇಶನನ್ನು ತೋರಿಸ್ತಾ ಪಂಕ್ಚುವಲ್ ಆಗಿ ಕೆಲಸವನ್ನು ಮಾಡ್ತಿರ್ತಾನೆ. ಚರ್ಚ್ನಲ್ಲಿ ಆ ಕೆಲಸ ಮಾಡೋದನ್ನು ಎಷ್ಟರ ಮಟ್ಟಿಗೆ ಅವನು ಗೌರವಿಸ್ತಿರ್ತಾನೆ ಅನ್ನೋದನ್ನು ಕೂಡ ನಾವಲ್ಲಿ ನೋಡ್ತೀವಿ.
ಸೊ ಸೋಮರ್ಸೆಟ್ ಮಾಮ್ ಅವನ ಬಗ್ಗೆ ಎಷ್ಟೆಲ್ಲ ಹೇಳ್ತಾನೆ ಅಂದರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾನೆ, ಅಂದರೆ ಒಂದು ಇನ್ಸಿಡೆಂಟ್ ಹೇಳ್ತಾನೆ. ಏನು ಸನ್ನಿವೇಶ ಅಂತಂದರೆ, ಈ ಎಡ್ವರ್ಡ್ ಅವನಿಗೆ ಆಡಳಿತಾಧಿಕಾರಿಗೆ ಪ್ರತಿ ವರ್ಷ ಆ ಚರ್ಚ್ಗಳಲ್ಲಿ ಎಲ್ಲ ಅಧಿಕಾರಿಗಳಿಗೂ ಅವರವರ ಪೊಸಿಷನ್ ತಕ್ಕಂಗೆ, ಏನು ಯೂನಿಫಾರ್ಮ್ಸ್ ಅಂತ ಹೇಳ್ತೀವಿ, ಆ ಥರ ಗೌನ್ ಅನ್ನ ಕೊಡ್ತಿರ್ತಾರೆ. ಎಡ್ವರ್ಡ್ ಏನ್ ಮಾಡ್ತಿರ್ತಾನೆ ಅಂದ್ರೆ, ನಮ್ಗೆ ಹೊಸ ಬಟ್ಟೆ ಸಿಕ್ಕ ತಕ್ಷಣ ನಾವು ಹಳೆ ಬಟ್ಟೆನ ಎಸ್ದು ಬಿಡ್ತೀವಿ ಎಲ್ಲಂದ್ರಲ್ಲೇ, ಅಥವಾ ಹೊರಗಡೆ ಹಾಕ್ಬಿಡ್ತೀವಿ, ವೇಸ್ಟ್ ಅನ್ನೋ ಥರ. ಬಟ್ 16 ವರ್ಷಗಳಿಂದ ಈ ವರ್ಗರ್ಗೆ ಏನು ಒಂದು ಗೌನ್ಗಳನ್ನು ಕೊಡ್ತಿರ್ತಾರೆ, ಹೊಸಾದು ಈ ವರ್ಷ ಕೊಟ್ಟ ತಕ್ಷಣ ಹಳೇದನ್ನ ಅವನು ಎಸಿತಿರಲ್ಲ. ಅವನು ಏನ್ ಮಾಡ್ತಿರ್ತಾನೆ, ಅದನ್ನ ಮನೆಗೆ ತಗೊಂಡು ಹೋಗಿ ವಾಶ್ ಮಾಡಿ ಐರನ್ ಮಾಡಿ ಒಂದು ಬ್ರೌನ್ ಕಲರ್ ಕವರ್ ಅಲ್ಲಿ ಅದನ್ನ ಸೇಫ್ ಆಗಿ ಫೋಲ್ಡ್ ಮಾಡಿಟ್ಟು ಅದನ್ನ ಸೇಫ್ ಲಾಕರ್ ಅಲ್ಲಿ ತನ್ನ ಕಬರ್ಡ್ ಅಲ್ಲಿ ಇಟ್ಟು ಬೆಡ್ರೂಮ್ ಅಲ್ಲಿ ಇಟ್ಟಿರ್ತಿರ್ತಾನೆ. ಇದು ಏನ್ ತೋರಿಸುತ್ತೆ ಅಂದ್ರೆ, ನಾವು ವೆರಿ ವ್ಯಾಲ್ಯೂಯಬಲ್ ಥಿಂಗ್ಸ್ಗಳನ್ನ, ನಾವು ಚಿನ್ನ ಎಲ್ಲ ಏನು ವ್ಯಾಲ್ಯೂಯಬಲ್ ಥಿಂಗ್ಸ್ಗಳನ್ನ ಸೇಫ್ ಲಾಕರ್ ಅಲ್ಲಿ ಹಾಕಿಡ್ತೀವಿ, ಸೇಫ್ ಆಗಿ, ತುಂಬಾ ವ್ಯಾಲ್ಯೂಯಬಲ್ ಇದು ಅಂತ ಹೇಳಿ, ಅವನಿಗೆ ನಿಜವಾದಂತ ವ್ಯಾಲ್ಯೂಯಬಲ್ ಥಿಂಗ್ಸ್ ಏನು ಅಂತಂದ್ರೆ ಅವನು ಹಾಕೋತಿರುವಂತ ಗೌನ್ ಆಗಿರುತ್ತೆ. ಇದೇನ್ ತೋರಿಸುತ್ತೆ ಅಂದ್ರೆ, ಆ ವರ್ಗರ್ಗೆ ತನ್ನ ವೃತ್ತಿಯ ಬಗ್ಗೆ, ತನ್ನ ಕೆಲಸದ ಬಗ್ಗೆ ಎಷ್ಟರ ಮಟ್ಟಿಗೆ ಅವನು ಪ್ರೀತಿಯನ್ನ ಮಾಡ್ತಾ ಇದ್ದ, ಎಷ್ಟರ ಮಟ್ಟಿಗೆ ಅದನ್ನ ಗೌರವಿಸ್ತಾ ಇದ್ದ, ಎಷ್ಟರ ಮಟ್ಟಿಗೆ ಅದನ್ನ ಬೆಲೆನ ಕೊಡ್ತಾ ಇದ್ದ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂತ ಒಬ್ಬ ನಿಷ್ಠಾವಂತ ಒಬ್ಬ ವರ್ಗರ್ ಅವನಾಗಿರ್ತಾನೆ. ಓಕೆ, ಸೊ ಇಲ್ಲಿ ಮುಂದಿನ ಕತೆ ಹೇಗೆ ಹೋಗುತ್ತೆ ಅಂತಂದ್ರೆ, ಈ ಕತೆ ಸೆಟ್ ಆಗೋದೇನೆ ನಮ್ಗೆ ಅಲ್ಲೊಂದು ಮಗುವಿನ ಜನ್ಮ ನಾಮಕರಣ ನಡೀತಾ ಇರುತ್ತೆ. ಆ ಚರ್ಚು ಫೇಮಸ್ ಇರೋದೇನೆ ಎಲ್ಲ ತರ ಸೆರೆಮನೀಸ್ಗಳನ್ನ ಜನ ಬಂದು ಆಚರಣೆ ಮಾಡ್ತಿರ್ತಾರೆ, ವಿಕಾರ ಅದನ್ನ ನಡೆಸ್ಕೊಡ್ತಿರ್ತಾರೆ, ವರ್ಗರ್ ಎಲ್ಲ ಅರೇಂಜ್ ಮಾಡ್ತಿರ್ತಾರೆ. ಆ ಮಗು ತೊಟ್ಲಲ್ಲಿ ಹಾಕಿದ ತಕ್ಷಣ ಅಳ್ತಾ ಇರುತ್ತೆ. ಯಾವಾಗ ಈ ವಿಕಾರ್ ಬಂದು ಅದನ್ನ ಎತ್ಕೋತಾನೋ ಅಳು ನಿಲ್ಲಿಸಿ ಸ್ಮೈಲ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಈ ಎಡ್ವರ್ಡ್ ವಿಕಾರ್ ಹೇಳ್ತಾರೆ, ಅಂದ್ರೆ ಧರ್ಮಾಧಿಕಾರಿಗೆ, ಸರ್ ಲಾರ್ಡ್, ನೀವು ಕೈನಲ್ಲಿ ಮಗು ಎತ್ಕೊಂಡ ತಕ್ಷಣ ಮಗು ಅಳೋದನ್ನೇ ನಿಲ್ಲಿಸ್ತು, ನಿಮ್ ಕೈನಲ್ಲಿ ಮ್ಯಾಜಿಕ್ ಇದೆ, ಹಿಂಗೆಲ್ಲ ಹೊಗಳುತ್ತಾನೆ. ಅವನಿಗೂ ಖುಷಿ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಸನ್ನಿವೇಶದಲ್ಲಿ ಈ ವಿಕಾರ್ ವರ್ಗರನ್ನ ಕರೆದು, ಎಡ್ವರ್ಡ್ ಫೋರ್ಮ್ಯಾನ್, ಅವನನ್ನೇ ನಾವು ಸೆಂಟ್ರಲ್ ಫಿಗರ್ ಅಥವಾ ಪ್ರೊಟೆಗಾನಿಸ್ಟ್, ನಾಯಕ ಅಂತ ಕರಿಬಹುದೇನು ಸ್ಟೋರಿದು. ಅವನನ್ನು ಕರೆದು, ಇಲ್ಲ ನೀನು ನನ್ನ ಪರ್ಸನಲ್ ವೆಸ್ಟ್ರಿ ಅಂದ್ರೆ ನನ್ನ ಚೇಂಬರಿಗೆ ಬಾ, ನಾನು ಮಾತಾಡ್ಬೇಕು ಅಂತ ಹೇಳ್ತಾನೆ. ನಿನಗೆ ಏನ್ ಮಾತಾಡೋಕೆ ಇಷ್ಟಪಡ್ತಿರ್ಬೋದು, ಅದು ಬೇರೆ ಈ ವಿಕಾರ್ ಹೊಸದಾಗಿ ಬಂದಿರ್ತಾನೆ ಅಲ್ಲಿ ಧರ್ಮಾಧಿಕಾರಿಯಾಗಿ. ಏನ್ ಮಾತಾಡ್ಬೋದು ಇವ್ ನನ್ನ ಜೊತೆಗೆ, ನಾನ್ ಮನೆಗೆ ಹೋಗೋಕೆ ಲೇಟ್ ಆಗ್ತಿದೆ, ಮನೆಗೆ ಹೋಗಿ ಟೀ ಕುಡಿದು ರಿಲ್ಯಾಕ್ಸ್ ಆಗೋದು ಅವನ ರುಟೀನ್ ಆಗಿರುತ್ತೆ. ಅವ್ನು ಎಷ್ಟರ ಮಟ್ಟಿಗೆ ಪಂಕ್ಚುವಲ್ ಆಗಿರ್ತಾನೆ ಅಂದ್ರೆ, ಫಸ್ಟ್ ಚರ್ಚ್ಗೆ ಬರೋದೇ ಅವನಾಗಿರ್ತಾನೆ, ಚರ್ಚ್ ಗೇಟ್ ತೆಗಿಯೋದೇ ಅವನು, ಚರ್ಚ್ ಗೇಟ್ ಅನ್ನ ಹಾಕೊಂಡು ಮನೆಗೆ ಹೋಗೋ ಲಾಸ್ಟ್ ಪರ್ಸನ್ ಈ ವರ್ಗರ್ ಆಗಿರ್ತಾನೆ. ಅಷ್ಟರ ಮಟ್ಟಿಗೆ ಪಂಕ್ಚುವಲ್ ಆಗಿರ್ತಾನೆ. ಸೊ ಯಾಕಿರ್ಬೋದು ಅಂತ ವಿಕಾರ್ನ ವೆಸ್ಟ್ರಿಗೆ ಹೋಗ್ತಾನೆ. ಅಲ್ಲಿ ಆಲ್ರೆಡಿ ಇಬ್ರು ಚರ್ಚ್ ವಾರ್ಡನ್ಸ್ಗಳು ನಿಂತ್ಕೊಂಡಿರ್ತಾರೆ. ಅದನ್ನ ನೋಡಿ ಇವನಿಗೆ ಶಾಕ್ ಆಗುತ್ತೆ. ಯಾಕೆ ಶಾಕ್ ಆಗುತ್ತೆ ಅಂದ್ರೆ, ಆ ಎರಡೂ ಚರ್ಚ್ ವಾರ್ಡನ್ಸ್ಗಳು ಈ ಎಡ್ವರ್ಡ್ ಕಂಡ್ರೆ ಅವ್ರಿಗೆ ತುಂಬಾ ಹೊಟ್ಟೆ ಕಿಚ್ಚಿರುತ್ತೆ. ಏನ್ ಇವನು ಓದು ಬರಹ ಏನೂ ಗೊತ್ತಿಲ್ಲ, ಏನೇನೋ ನಾಲೆಜ್ ಇಲ್ಲ ಅಂದ್ರೂ ಅವನಿಗೆ ಎಷ್ಟು ಒಳ್ಳೆ ಪೊಸಿಷನ್ಸ್ ಎಲ್ಲ ಇದೆ ಅನ್ನೋ ಒಂದು ಹೊಟ್ಟೆ ಕಿಚ್ಚು ಪಡ್ತಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಬರುವಂತ ಎಲ್ಲಾ ಜನನೂ ಕೂಡ ಈ ಎಡ್ವರ್ಡ್ ಬಗ್ಗೆನೇ ಕೇಳ್ತಿರ್ತಾರೆ, ಅವನ ತುಂಬಾ ಹೊಗಳ್ತಾ ಇರ್ತಾರೆ, ಬಗ್ಗೆ ಅಪ್ರಿಶಿಯೇಷನ್ ಮಾಡ್ತಿರ್ತಾರೆ, ಅವನ ನಿಯತ್ತಿಗಾಗಿ ಅವರು ನೆನೆಸ್ತಾ ಇರ್ತಾರೆ. ಅದನ್ನ ಕಂಡ್ರೆ ಇವ್ರಿಗೆ ಜಲಸ್ ಇರುತ್ತೆ. ಹೇಗಾದ್ರೂ ಮಾಡಿ ಅವನು ಇಲ್ಲಿರ್ಲೇಬಾರ್ದು ಅಂತ ಹೊಂಚ್ ಹಾಕ್ತಿರ್ತಾರೆ. ಅವಾಗ ಒಂದು ರೀಸನ್ ಸಿಗುತ್ತೆ ಅವ್ರಿಗೆ. ಸೊ ಆ ರೀಸನ್ ಇಟ್ಕೊಂಡು ಹೊಸದಾಗಿ ಬಂದಿರೋ ಧರ್ಮಾಧಿಕಾರಿಗೆ ಕಿವಿನಲ್ಲಿ ಊದ್ತಾರೆ. ಅದನ್ನ ಏನದು ಅಂತಂದ್ರೆ, ಅದೇ ವಿಷಯವಾಗಿ ಮಾತನಾಡೋದಕ್ಕೆ ಈ ವಿಕಾರ್ ಈ ವರ್ಗರನ್ನ ಕರೆದಿರ್ತಾರೆ. ಹೇಳ್ತಾರೆ ಅವ್ರಿಗೆ ಏನು ಅಂತಂದ್ರೆ, ನೋಡಪ್ಪ, ನಿನ್ನ ನಿಯತ್ತಿನ ಬಗ್ಗೆ, ಮತ್ತೆ ನೀನು ತೋರಿಸುವಂತ ನಿಷ್ಠೆ ಬಗ್ಗೆ, ನಿನ್ನ ಸಮಯ ಪ್ರಜ್ಞೆ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಕೂಡ ನನಗೆ ಬಹಳ ಖುಷಿ ಇದೆ. ಆದ್ರೆ ನಾನು ಬಂದ್ಮೇಲೆ ಒಂದು ಶಾಕಿಂಗ್ ಅಂತ ಅನ್ಸಿದ್ದು, ನನಗೆ ಆಶ್ಚರ್ಯ ಅನ್ಸಿದ್ದು ಏನು ಅಂದ್ರೆ, ನೀನು ವರ್ಗರ್ ಪೊಸಿಷನ್ ಅಲ್ಲಿ ಇದೀಯಾ, ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದೀಯಾ, ಆದ್ರೆ ನಿನಗೆ ಓದು ಬರಹಾನೇ ಬರಲ್ಲ, ಒಬ್ಬ ಅನಕ್ಷರಸ್ಥ ಇದೀಯ ನೀನು. ಅನಕ್ಷರಸ್ಥ ಆದವನು
ಆಡಳಿತಾಧಿಕಾರಿಯಾಗಿ ಇಷ್ಟು ವರ್ಷ ಕೆಲಸ ಹೇಗೆ ಮಾಡ್ದ ಇವನು ಅನ್ನೋದು ನನಗೆ ಶಾಕಿಂಗ್ ಇವತ್ತಿಗೂ ಅಂತ ಹೇಳ್ತಾನೆ. ಅದಕ್ಕೆ ಈ ಎಡ್ವರ್ಡ್ ಹೇಳ್ತಾನೆ, ಸರ್ ಅದರಲ್ಲಿ ಶಾಕಿಂಗ್ ಆಗೋದೇನಿದೆ, ಓದು ಬರಹ ಬಂದ್ರೆ ಮಾತ್ರ ಕೆಲಸ ಮಾಡೋಕ್ಕಾಗುತ್ತಾ? ಓದು ಬರಹ ಇಲ್ದೇನೆ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ನನ್ನ ನಿಯತ್ತಲ್ಲಿ, ನನ್ನ ನಿಷ್ಠೆನಲ್ಲಿ, ನನ್ನ ಸಮಯ ಪ್ರಜ್ಞೆನಲ್ಲಿ, ನನ್ನ ಜವಾಬ್ದಾರಿ ನಿರ್ವಹಿಸೋದ್ರಲ್ಲಿ ನಾನೇನಾದ್ರೂ ತಪ್ಪಿದ್ದೀನಾ? ಇಲ್ಲ ತಾನೇ. ಹಾಗಾಗಿ ನನಗೆ ಇವತ್ತಿನವರೆಗೂ ಓದು ಬರಹ ಬರದೇ ಇರೋದು ಒಂದು ಪ್ರಾಬ್ಲಮ್ ಅಂತ ಅನ್ಸೇ ಇಲ್ಲ ಅಂತ ನೇರವಾಗಿ ಕಾನ್ಫಿಡೆಂಟ್ ಆಗಿ ಅವ್ನು ಹೇಳ್ತಾನೆ. ಯಾಕೆ ನೀನು ಇಷ್ಟು ವರ್ಷದಲ್ಲಿ ನಿನ್ನ ಲೈಫಲ್ಲಿ ಓದು ಬರಹ ಬರೆಯೋದನ್ನು ಕಲೀಲಿಕ್ಕೆ ಯಾಕೆ ಹೋಗ್ಲಿಲ್ಲ ಅಂತ ಹೇಳ್ತಾನೆ. ಸರ್, ನಾನು 12ನೇ ವರ್ಷದ ಹುಡುಗ ಇದ್ದಾಗಲೇ ನನ್ನ ಕೆಲಸವನ್ನ ಪ್ರಾರಂಭ ಮಾಡಿದೆ. ನಾನು ಚರ್ಚ್ನಲ್ಲಿ ಬರೋಕಿನ ಮುಂಚೆ ಒಬ್ಬ ಬಟ್ಲರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಯಾರ ಹತ್ರ ಕುಕ್ ಅಂಡ್ರ್ ಕೆಲಸ ಮಾಡ್ತಿದ್ದೆ, ಆ ವ್ಯಕ್ತಿ ನನಗೆ ಓದು ಬರಹ ಕಲ್ಸೋಕೆ ಟ್ರೈ ಮಾಡಿದ್ರು, ಬಟ್ ನಂಗೆ ಕಲಿಯೋಕ್ಕಾಗಲೇ ಇಲ್ಲ. ಆಮೇಲೆ ಅನಿಸ್ತಾ ಇತ್ತು, ಈ ಓದು ಬರಹ ಮಾಡಿಕೊಂಡು ಎಷ್ಟೊಂದು ಜನ ಯುವಕರು ಇವತ್ತು ಇದಾರಲ್ಲ, ಅವ್ರು ಏನು ಬರೀ ಓದು ಬರಹ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ, ಇದಕ್ಕಿಂತ ಏನಾದರೂ ಒಂದು ಯೂಸ್ಫುಲ್ ಕೆಲಸ ಮಾಡ್ಬೋದಲ್ಲ ಅಂತ ನಂಗೆ ಅನಿಸ್ತಾ ಇತ್ತು. ಆಮೇಲೆ ಅದ್ರ ಅಗತ್ಯನೂ ಇಲ್ಲ ಅಂತ ಅನಿಸ್ಬಿಡ್ತು, ನಾನು ಅದ್ರ ತಂಟೆಗೆ ಹೋಗ್ಲಿಲ್ಲ ಅಂತ ಹೇಳ್ತಾನೆ. ಬಟ್ ನೀನೇನಾದರೂ ನ್ಯೂಸ್ನ ತಿಳ್ಕೊಬೇಕಾಗಿತ್ತು ಅಥವಾ ಲೆಟರ್ನ ಬರಿಬೇಕಾಗಿ ಬರುತ್ತೆ ಆಡಳಿತಾಧಿಕಾರಿಯಾಗಿ, ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀಯಾ ಅಂತ ಕೇಳ್ತಾರೆ ಅವರು. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ ನಾನು ಈ ನ್ಯೂಸ್ ಪೇಪರ್ಸಲ್ಲೆಲ್ಲ ಈಗ ಚಿತ್ರ ಎಲ್ಲ ಕೊಟ್ಟಿರ್ತಾರೆ, ಆ ಚಿತ್ರ ನೋಡಿದ್ರೆ ನನಗೆ ಏನಿರ್ಬೋದು ಅಂತ ಗೊತ್ತಾಗ್ಬಿಡುತ್ತೆ. ಥ್ರೂ ದ್ಯಾಟ್ ನಾನು ನ್ಯೂಸ್ನ ತಿಳ್ಕೊತೀನಿ. ಮತ್ತೆ ಲೆಟ್ರ್ ಬರೆಯೋ ಸಿಚುವೇಶನ್ ಏನಾದರೂ ಬಂದರೆ ನನ್ನ ಹೆಂಡತಿಗೆ ಓದು ಬರಹ ಗೊತ್ತು, ಅವಳು ನನಗೆ ಹೆಲ್ಪ್ ಮಾಡ್ತಾಳೆ ಅಂತ ಹೇಳ್ತಾನೆ. ಸೊ ಹೀಗೆಲ್ಲ ಮಾಡಿದ್ರೆ ಆಗೋದಿಲ್ಲ. ಇದು ಪಾಲಿಸಿ ಮ್ಯಾಟರ್ ಇದೆ, ಪ್ರಿನ್ಸಿಪಲ್ಸ್ ಮ್ಯಾಟರ್ ಇದೆ, ಪ್ರೆಡಿಸನ್ಸ್ ಮ್ಯಾಟರ್ ಇದೆ. ಹಾಗಾಗಿ ಈ ವರ್ಕರ್ ಪೊಸಿಷನ್ ಅಲ್ಲಿ ಇರೋರಿಗೆ ಕಂಪಲ್ಸರಿಯಾಗಿ ಅವರು ಲಿಟ್ರೇಟ್ ಆಗಿರಬೇಕು, ಅವರು ಓದು ಬರಹ ಗೊತ್ತಿರಬೇಕು ಅನ್ನೋದು ಕಂಡೀಷನ್ಸ್. ಸೊ ಅದ್ರ ಪ್ರಕಾರ ಹೋದ್ರೆ ನೀನು ಅನ್ಫಿಟ್ ಇದೆಯಾ, ನಿನ್ನನ್ನು ತೆಗಿಲೇಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಇವನಿಗೆ ಶಾಕ್ ಆಗುತ್ತೆ, ನೀವು ಹಂಗೆ ತೆಗೆದು ಹಾಕ್ಬಿಟ್ರೆ ನನಗೆ ಈ ಕೆಲಸ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅಂತ ಅವ್ನು ಹೇಳ್ತಾನೆ. ಸೊ ಅದೇ ಕಾರಣಕ್ಕೆ ನಿನ್ನ ಇಷ್ಟು ವರ್ಷದ 16 ವರ್ಷದ ನಿಯತ್ತನ್ನ ನೋಡಿ, ನಿಷ್ಠೆನ ನೋಡಿ, ನಿನಗೆ ಒಂದು ಅವಕಾಶ ನಾನು ಕೊಡ್ತೀನಿ. ಏನು ಅವಕಾಶ ಅಂದರೆ 3 ತಿಂಗಳು ಟೈಮ್ ಕೊಡ್ತೀವಿ. ಆ 3 ತಿಂಗಳ ಒಳಗಡೆ ನೀನು ಓದು ಬರಹ ಕಲ್ತ್ಕೊಂಡ್ಬರ್ಬೇಕು, ಅವಾಗ ನೀನು ಈ ಪೊಸಿಷನ್ ಅಲ್ಲಿ ಮುಂದುವರಿಬಹುದು, ಇಲ್ಲಾಂದ್ರೆ ತೆಗ್ದಾಕ್ತೀವಿ ಅಂತ ಹೇಳ್ತಾರೆ. ಸೊ ವರ್ಗರ್ಗೆ ಶಾಕ್ ಆಗುತ್ತೆ. ಎಟ್ ದಿಸ್ ಏಜ್ ನಾನು ಹೆಂಗೆ ಕಲಿಯಕ್ಕೆ ಸಾಧ್ಯ ಸರ್, ಆಗೋದೇ ಇಲ್ಲ ನನಗೆ ಅಂತ ಹೇಳ್ತಾನೆ. ಅದು ನೋಡು, ನೀನು ಡಿಸೈಡ್ ಮಾಡು, ನೀನು ಉಳಿಲೇಬೇಕು ಅಂತಂದ್ರೆ ಕಲೀಲೇಬೇಕು, ಇಲ್ಲ ಅಂದ್ರೆ ಬಿಡಬೇಕು ಅಂತ ಆಪ್ಷನ್ ಕೊಟ್ಟು ಕಳಿಸ್ಬಿಡ್ತಾರೆ. ಇವನು ಅದೇ ಟೆನ್ಷನಲ್ಲಿ, ಶಾಕಿಂಗಲ್ಲಿ ಮನೆ ಕಡೆ ಹೊರಡ್ತಾನೆ. ಹೋಗ್ತಿರ್ಬೇಕಾದ್ರೆ ಎಷ್ಟರ ಮಟ್ಟಿಗೆ ಅವನು ಸ್ಟ್ರೆಸ್ಫುಲ್ ಆಗಿರ್ತಾನೆ ಅಂದರೆ, ನನ್ನ ಲೈಫ್ ಜೀವನ ನಡಿಬೇಕು ಅಂತಂದರೆ ನನಗೆ ದುಡ್ಡು ಬೇಕಲ್ವಾ, ಸ್ಯಾಲ್ರಿ ಬೇಕು. ನಾನು ವರ್ಗರ್ ಕೆಲಸ ಬಿಟ್ಟು ಈ 16 ವರ್ಷದಲ್ಲಿ ಬೇರೆ ಏನೂ ನಾನು ಕೆಲಸನೇ ಥಿಂಕ್ ಮಾಡಿದವನಲ್ಲ. ಹಾಗಾಗಿ ನನ್ನ ಜೀವನ ಹೇಗೆ ನಡಿಬೇಕು, ನಾನು ಬಿಟ್ಟುಬಿಟ್ರೆ ನಾನು ಬದುಕೋಕ್ಕೆ ಸಾಧ್ಯನಾ? ನಾನೇನೋ ಸಣ್ಣ ಪುಟ್ಟ ದುಡ್ಡನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಷ್ಟೇ ಸಾಕಾ ನನ್ನ ಇಡೀ ಜೀವಂತ ಅವಧಿವರೆಗೂ ಬದುಕೋದಕ್ಕೆ? ಇಷ್ಟು ಸಾವಿರ ಪ್ರಶ್ನೆಗಳು ಅವನ ತಲೆಯಲ್ಲಿ ಬರುತ್ತೆ. ಆಮೇಲೆ ಅನಿಸ್ಬಿಡುತ್ತೆ ನಾನು ಸತ್ತೇ ಹೋಗ್ಬಿಡ್ಬೇಕು ಅಂತ ಹೇಳಿ. ಸೊ ಅಕಸ್ಮಾತ್ ನಾನು ಸತ್ತರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೋತಾನೆ. ಅದನ್ನು ಸೊಮರ್ಸೆಟ್ ಮಾಮ್ ಬರೀತಾನೆ. ಏನು ಅಂದರೆ, ನಾನು ಸತ್ತರೆ ನನ್ನ ಬಾಡಿನ ಈ ಸೇಂಟ್ ಪೀಟರ್ ಸ್ಕ್ವೇರ್ ಚರ್ಚಲ್ಲಿ ತಂದು ಇಡ್ತಾರೆ. ವಿಕಾರ್ ನನ್ನ ಬಗ್ಗೆ ಅಪ್ರಿಷಿಯೇಷನ್ ಮಾಡಿ ಅದು ಇದು ಅಂತ ಹೊಗಳುತ್ತಾನೆ. ಜನ ಎಲ್ಲ ಅಳ್ತಾ ಇರ್ತಾರೆ. ಅದು ಹೇಗಿರ್ಬೋದು ಸನ್ನಿವೇಶ ಅಂತ ಇವನು ಇಮ್ಯಾಜಿನ್ ಮಾಡ್ತಾ 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 ಆ ದುಃಖಭರಿತವಾದಂಥ ಸಿಚುವೇಶನನ್ನು ಅನುಭವಿಸ್ತಾ ಹೋಗ್ತಾ ಇರ್ತಾನೆ. ಸಡನ್ ಆಗಿ ತನ್ನ ಕಾನ್ಷಿಯಸ್ ಬರುತ್ತೆ ಅವನಿಗೆ. ಎಚ್ಚೆತ್ಕೊಳ್ತಾನೆ. ಎಚ್ಚೆತ್ಕೊಂಡು ಸುತ್ತಲೂ ನೋಡ್ತಾನೆ. ಅಲ್ಲಿ ತನ್ನ ಮನೆ ದಾರಿ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗ್ತಿರ್ತಾನೆ. ಆಮೇಲೆ ಅನ್ಸುತ್ತೆ ಬೇರೆ ಕಡೆನೆ ಬಂದ್ಬಿಟ್ಟಿದ್ದೀನಿ. ಇಷ್ಟು ಇನ್ನೂ ಸ್ಟ್ರೆಸ್ ಆಗುತ್ತೆ. ಜನರಲಿ ಅವನಿಗೆ ತುಂಬ ಹೆವಿ ಸ್ಟ್ರೆಸ್ ಆದಾಗ ಒಂದು ಕಪ್ ಟೀ ಕುಡಿಬೇಕು, ಇಲ್ಲಾಂದರೆ ಯಾವತ್ತೋ ರೇರ್ಲಿ ಸಿಗಾರೆಟ್ ಸೇರ್ತಿರ್ತಾನೆ. ಜನರಲಿ ಒಂದು ಸಿಗರೇಟ್ ಸೇರ್ತಿರಲ್ಲ. ಅದಕ್ಕೆ ನನಗೆ ಏನಾದರೂ ಒಂದು ಸಿಗರೇಟ್ ಸೇದಲೇಬೇಕು ಅಂತ ಆಸೆ ಆಗುತ್ತೆ ಅವನಿಗೆ. ಹುಡುಕ್ತಾನೆ ಶಾಪ್ಸ್ನ. ಎಷ್ಟೋ ಸರೌಂಡಿಂಗಲ್ಲಿ ಒಂದು ಶಾಪು ಇರಲ್ಲ, ಅಲ್ಲಿ ಜನ ಓಡಾಡ್ತಿರ್ತಾರೆ, ಶಾಪ್ ಮಾತ್ರ ಇರಲ್ಲ. ಅವನಿಗೆ ಅವಾಗ ಒಂದು ಹೊಸ ಥಾಟ್ ಬರುತ್ತೆ. ಏನು ಅಂದರೆ, ಅರೆ ಜನ ಇಷ್ಟೆಲ್ಲ ಓಡಾಡ್ತಿದ್ದಾರೆ, ಒಂದೇ ಒಂದು ಶಾಪ್ ಇಲ್ಲ, ನಾನು ಯಾಕೆ
ಒಂದು ಸಿಗರೆಟ್ ಶಾಪ್ ಸ್ಟಾರ್ಟ್ ಮಾಡಬಾರ್ದಿಲ್ಲಿ ಅಂತ ಅನ್ಕೊಳ್ತಾನೆ. ಸೊ ಅವಾಗ ಇಮಿಡಿಯೇಟ್ ಮನೆಗೆ ಹೋಗ್ತಾನೆ, ಹೆಂಡತಿ ಜೊತೆ ಡಿಸ್ಕಸ್ ಮಾಡ್ತಾನೆ, ಇಲ್ಲ ನಾನು ವರ್ಗರ್ ಕೆಲಸದಿಂದ ನಾನು ಬಿಡಬೇಕಾಗತ್ತೆ, ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಸಿಗರೆಟ್ ಶಾಪ್ಸ್ ತೆಗಿತೀನಿ ಅಂತ ಹೇಳಿ. ಅವ್ನ ಹೆಂಡತಿ ಹೇಳ್ತಾಳೆ, ಇಷ್ಟು ವರ್ಷ ನೀನು ಆಡಳಿತಾಧಿಕಾರಿಯಾಗಿ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದವನು, ಅದೇನದು ಅಂತ ಶಾಪ್ ತಕ್ಕೊಂಡಿರ್ತೀಯ, ಮರ್ಯಾದೆ ಪ್ರಶ್ನೆ ಅಲ್ವಾ ಅಂತ. ಅವಾಗ ಅವನು ಅದ್ಭುತವಾಗಿ ಒಂದು ಮಾತು ಹೇಳ್ತಾನೆ, ಅಂಡ್ ವಿ ಹ್ಯಾವ್ ಟು ಮೂವ್ ವಿತ್ ದ ಟೈಮ್ಸ್ ಅಂತ ಹೇಳ್ತಾನೆ. ನಾವು ಕಾಲದ ಜೊತೆಗೆ ಹೆಜ್ಜೆ ಹಾಕ್ತಾ ಹೋಗ್ಬೇಕಾಗತ್ತೆ. ನಾವೇನೋ ಒಂದಿಷ್ಟು ಯೋಜನೆಗಳನ್ನ ಮಾಡ್ಕೊಂಡಿರ್ತೀವಿ ಲೈಫಲ್ಲಿ, ಬಟ್ ಲೈಫೇ ನಮ್ಗೊಂದಿಷ್ಟು ಯೋಜನೆಗಳನ್ನ ಮಾಡಿಟ್ಟಿರುತ್ತೆ. ನಮ್ಮ ಯೋಜನೆಗಳು ಫಲ ಕೊಡದೇ ಇದ್ರೆ ಲೈಫ್ ಏನು ಯೋಜನೆ ಮಾಡಿರುತ್ತಲ್ಲ ಅದನ್ನ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಮುಂದೆ ಹೋಗ್ಬೇಕು. ಅದನ್ನೇ ಇವನು ಎಡ್ವರ್ಡ್ ಮಾಡ್ತಾನೆ. ಸೊ ನಾನು ಈ ತರ ಲೈಫ್ ಮಾಡಿದ್ರೆ ಸರ್ವೈವ್ ಆಗ್ತೀನಿ ಅಂತ ಡಿಸೈಡ್ ಮಾಡಿ 1 ತಿಂಗಳಲ್ಲೇ ತನ್ನ ವರ್ಗರ್ ಪೊಸಿಷನ್ ಬಿಟ್ಟು ಕಂಪ್ಲೀಟ್ ಆಗಿ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಅಲ್ಲೊಂದು ಸಿಗರೆಟ್ ಶಾಪ್ ಸ್ಟಾರ್ಟ್ ಮಾಡ್ತಾನೆ. ಸ್ಲೋಲಿ ಪ್ರಾಫಿಟ್ ಬರ್ತಾ ಹೋಗುತ್ತೆ. ಯಾವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೋ, ಪ್ರಾಫಿಟ್ ಜಾಸ್ತಿ ಆಗುತ್ತೆ, ಅರೆ ನಾನು ಇನ್ನೊಂದು ಕಡೆ ಇನ್ನೊಂದು ಶಾಪ್ ತೆಗಿಬೇಕು ಅಂತ ಅಂಥದ್ದೇ ಒಂದು ಏರಿಯಾ ಹುಡುಕಿ ಅಲ್ಲೊಂದು ಶಾಪ್ ತೆಗಿತಾನೆ. ಅರೆ ನಾನು ಒಂದಿಷ್ಟು ತಿಂಗಳುಗಳು, ವರ್ಷ ಆಗುತ್ತೆ, ಇನ್ನೂ ಜಾಸ್ತಿ ಪ್ರಾಫಿಟ್ ಆಗುತ್ತೆ. 1-2 ಶಾಪ್ ತೆಗೆದವನಿಗೆ 7-8 ಶಾಪ್ ತೆಗಿಯೋಕ್ಕಾಗಲ್ವಾ, 5-6 ಶಾಪ್ ತೆಗಿಯೋಕ್ಕಾಗಲ್ವಾ ಅಂತ ಯೋಚನೆ ಬರುತ್ತೆ. ಅವಾಗ ಅವನು ಏನು ಮಾಡ್ತಾನೆ ಅಂತಂದರೆ, ಅಲ್ಲಿ ಮ್ಯಾನೇಜರ್ನ ಇಡ್ತಾ ಬರ್ತಾನೆ. ತಾನು ಇಡೀ ಇಂಗ್ಲೆಂಡ್ ಸಿಟಿನಲ್ಲಿ ಸರ್ವೆ ಮಾಡ್ತಾನೆ, ಎಲ್ಲೆಲ್ಲಿ ಈ ಥರ ಏರಿಯಾ ಇದೆ, ಶಾಪ್ಸ್ ಇಲ್ಲ, ಅಲ್ಲಿ ಹೋಗೋದು, ಶಾಪ್ಸ್ನ ಇನ್ಸ್ಟಾಲ್ ಮಾಡೋದು. ಮಾಡಿ 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 10 ವರ್ಷದಲ್ಲಿ ಅವನೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತಾನೆ. ಈ ಎಷ್ಟು ದುಡ್ಡು ಬರ್ತಾ ಹೋಗುತ್ತೋ ಸೆಕ್ಯೂರಿಟಿ ಪರ್ಪಸ್ ಆಗಿ ಬ್ಯಾಂಕಲ್ಲಿ ಅದನ್ನು ಕ್ರೆಡಿಟ್ ಮಾಡ್ತಿರ್ತಾನೆ ಅಕೌಂಟಲ್ಲಿ. ಬ್ಯಾಂಕ್ ಮ್ಯಾನೇಜರ್ ಶಾಕ್ ಆಗುತ್ತೆ, ಇಷ್ಟೆಲ್ಲ ಟರ್ನ್ ಓವರ್ ಇದೆ ಇವನ ಹತ್ರ, ಬಟ್ ಎಲ್ಲೂ ಇನ್ವೆಸ್ಟ್ ಮಾಡ್ತಿಲ್ವಲ್ಲ ಇವನು ಅಂತ ಹೇಳಿ ಬ್ಯಾಂಕ್ ಮ್ಯಾನೇಜರ್ ಅವನನ್ನು ಕರೆದು ಒಂದು ದಿವಸ ಮಾತಾಡಿಸ್ತಾನೆ. ಸರ್, ನಿಮಗೆ ಗೊತ್ತಿದೆಯಾ ನಿಮ್ಮ ಅಕೌಂಟಲ್ಲಿ ಈಗ ಎಷ್ಟು ದುಡ್ಡು ಕಲೆಕ್ಟ್ ಆಗಿದೆ ಅಂತ? 1 ಪೌಂಡ್ or 2 ಪೌಂಡ್ಸ್ ಇರ್ಬೋದು ಅಂತ ಹೇಳ್ತಾನೆ ಇವನು. ಸರ್, ಏನು ಸರ್ ನೀವು, ನಿಮ್ಮ ಅಕೌಂಟಲ್ಲಿ ಈಗ 30,000 ಪೌಂಡ್ಸ್ ಅಮೌಂಟು ಗ್ಯಾದರ್ ಆಗಿದೆ ಅಂತ ಹೇಳ್ತಾನೆ. ಹೌದಾ ಅಂತ ನೀವು, 10 ವರ್ಷದ ಎಫರ್ಟ್ ಅದು, ನಾಟ್ ಅನ್ 1 ಡೇ. ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನ್ ಒಂದೇ ಒಂದು ದಿವಸದಲ್ಲಿ ಯಾರೂ ಕೂಡ ಸಕ್ಸಸ್ ಆಗೋದಿಲ್ಲ. ಒಂದೊಂದೇ ಸ್ಟೆಪ್ ಇಟ್ಕೊಂಡು ಮೇಲೆ ಬಂದರೆ, ಪ್ರಾಪರ್ ಪ್ಲಾನಿಂಗ್, ಎಕ್ಸಿಕ್ಯೂಷನ್ ಇನ್ ಅ ಪ್ರಾಪರ್ ಟೈಮ್, ಟೇಕಿಂಗ್ ಅ ಪ್ರಾಪರ್ ಡಿಸಿಷನ್ ಅಟ್ ರೈಟ್ ಟೈಮ್, ಇವು ಮನುಷ್ಯನಿಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗೆ ಇವನೇನು ಮಾಡ್ತಾನೆ ಅಂತಂದರೆ, ಶಾಕ್ ಆಗುತ್ತೆ ಅವನಿಗೆ. ಅವಾಗ ಬ್ಯಾಂಕ್ ಮ್ಯಾನೇಜರ್ ಕೇಳ್ತಾನೆ, ಸರ್ ಇದನ್ನು ನೀವು ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಅಂತ. ಬೇರೆ ಕಡೆ ಇನ್ವೆಸ್ಟ್ ಮಾಡೋಕ್ಕೆ ನಂಗೆ ಭಯ, ಮತ್ತು ಅದ್ರ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಅಂತಾನೆ. ಸರ್, ಇಲ್ಲ, ನಾವೆಲ್ಲ ಇನ್ವೆಸ್ಟ್ ಮಾಡೋ ಪ್ಲ್ಯಾನ್ ಎಲ್ಲ ಮಾಡ್ತೀವಿ, ನೀವೇನು ಮಾಡಿ ಅಂದರೆ ಯಾವುದೇ ನಿಮ್ಗೆ ತೊಂದರೆ ಆಗಲ್ಲ, ಸೆಕ್ಯೂರ್ ಇರುತ್ತೆ, ನೀವು ಎಗ್ರಿಮೆಂಟಿಗೆ ಒಂದು ಸೈನ್ ಮಾಡಿ ನಾಳೆ ಅಂತ ಹೇಳ್ತಾನೆ. ಎಗ್ರಿಮೆಂಟ್ನಲ್ಲಿ ಏನಿರುತ್ತೆ ಅಂತ ಕೇಳ್ತಾನೆ. ಸರ್, ನಿಮಗೆ ಕೊಡ್ತೀವಲ್ಲ, ಓದಿ ನಿಮ್ಗೆ ಓಕೆ ಆದರೆ ಸೈನ್ ಮಾಡಿ ಅಂತಾನೆ. ಓದಕ್ಕೆ ನನಗೆ ಓದು ಬರಹಾನೆ ಬರಲ್ವೇ ಅಂತ ಹೇಳ್ತಾನೆ. ಅವಾಗ ಶಾಕ್ ಆಗುತ್ತೆ ಅವನಿಗೆ, ಎದ್ದು ನಿಂತ್ಕೊಂಡ್ಬಿಡ್ತಾನೆ ಶಾಕ್ ಆಗಿ. ಮ್ಯಾನೇಜರ್, ಏನು ಸರ್ ತಮಾಷೆ ಮಾಡ್ತಿದ್ದೀರಾ, ನೀವೊಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಅ ಮ್ಯಾನ್ ಆಫ್ ಅ ಬಿಸ್ನೆಸ್ ವಿತ್ 30,000 ಪೌಂಡ್ಸ್ ಅಂತ ಹೇಳ್ತಾನೆ. ಇಷ್ಟೆಲ್ಲ ಇರೋರು ನನಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ ಅಂದರೆ ಯಾರು ನಂಬ್ತಾರೆ? ನಿಜವಾಗ್ಲೂ ನನಗೆ ಬರಲ್ಲ ಅಂತ ಹೇಳ್ತಾನೆ. ಬಟ್ ಸೈನ್ ಮಾಡ್ತೀರಾ ಅಂತಾನೆ. ಹಾಂ ಅಂತಾನೆ. ಅದು ಹೆಂಗೆ ಬರುತ್ತೆ? ನಾನು ಬಿಸ್ನೆಸ್ ಮ್ಯಾನ್ ಆದಮೇಲೆ ನನ್ನ ಹೆಂಡತಿ ನನಗೆ ಇನ್ಮೇಲೆ ಸೈನೇ ಮಾಡು ಅಂತ ಹೇಳ್ಕೊಟ್ಟಿದ್ದಾಳೆ, ಹಂಗಾಗಿ ನಂಗೆ ಸೈನ್ ಮಾಡೋಕ್ಕೆ ಬರುತ್ತೆ ಅಂತಾನೆ. ಅವಾಗ ಅವ್ನು ಕೇಳ್ತಾನೆ, ಸರ್ ನಿಮಗೆ ಓದು ಬರಹಾನೇ ಬರದೇ ಇದ್ದಾಗ್ಲೂ ಕೂಡ ಇಷ್ಟೆಲ್ಲ ದೊಡ್ಡ ಮಟ್ಟದ ಬಿಸ್ನೆಸ್ ಮ್ಯಾನ್ ಆಗಿ ಬೆಳೆದಿದ್ದೀರಿ, ಸಪೋಸ್ ನಿಮಗೇನಾದರೂ ಓದು ಬರಹ ಬಂದಿದ್ರೆ ಇನ್ನೂ ಎಷ್ಟು ಮಟ್ಟಿಗೆ ನೀವು ಬಿಸ್ನೆಸ್ ಮ್ಯಾನ್ ಆಗಿ ಬೆಳೀತಿದ್ರಿ ಅಂತ ಹೇಳ್ತಾನೆ. ಅವಾಗ ಈ ಎಡ್ವರ್ಡ್ ಫೋರ್ಮ್ಯಾನ್ ಕೊಡೋ ರಿಪ್ಲೈ ಇದೆಯಲ್ಲ, ಅದ್ಭುತ. ನನಗೆ ಅಕಸ್ಮಾತ್ ಓದು ಬರಹ ಬಂದಿದ್ರೆ ನಾನು ಯಾಕೆ ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಿದ್ದೆ? ನಾನೊಬ್ಬ ಆರ್ಡಿನರಿ ವರ್ಗರ್ ಆಗಿ ಸೇಂಟ್ ಪೀಟರ್ಸ್ ನೆವಿಲ್ ಸ್ಕ್ವೇರ್ ಚರ್ಚಲ್ಲಿ ಇರ್ತಾ ಇದ್ದೆ ಅಂತ ಹೇಳ್ತಾನೆ. ಅಲ್ಲಿಗೆ ಈ ಕತೆ ಮುಗಿಯುತ್ತೆ. ಈ ಈ ಸ್ಟೋರಿ ಏನು ನಮಗೆ ಪಾಠವನ್ನು ಹೇಳ್ಕೊಡುತ್ತೆ, ನಮ್ಮನ್ನು ಏನು ಎಜುಕೇಟ್ ಮಾಡುತ್ತೆ ಅಂದರೆ, ಬದುಕಲ್ಲಿ ನಮಗೆ ಆಸೆಗಳು ಅಂದರೆ ಎಲ್ಲ ದಾರಿಗಳು ಮುಚ್ಚಿದಾಗ ಯಾವುದಾದ್ರೂ ಒಂದು ದಾರಿ ಓಪನ್ ಇದ್ದೇ ಇರುತ್ತೆ. ಅದನ್ನು ನಾವು ಓಪನ್ ಮಾಡಿ ಕಣ್ಣನ್ನು ತೆರೆದು ನೋಡಬೇಕಾಗತ್ತೆ, ಆ ದಾರಿ ಕಾಣಿಸ್ಕೊಳ್ಳುತ್ತೆ. ಅದು ಸಣ್ಣ ದಾರಿ ಅಂತ ಅನಿಸಿದ್ರು ಕೂಡ ಅದು ನಾಳೆ
ಆ ದಾರಿನಲ್ಲಿ ನಾವು ಅದನ್ನ ಹಿಡ್ಕೊಂಡು ಹೋದಾಗ ಅದು ದೊಡ್ಡ ಮಟ್ಟದ ದಾರಿನ ತೋರಿಸ್ತಾ ಹೋಗ್ಬೋದು. ಆ ಭರವಸೆಗಳನ್ನ ಇಟ್ಕೊಂಡು ನಾವು ಬದುಕನ್ನ ಲೀಡ್ ಮಾಡಬೇಕಾಗುತ್ತೆ. ಒಂದು. ಎರಡನೇದು, ಓದು ಬರಹ ಅನ್ನೋದು ನಮ್ಮನ್ನ ನಿಜವಾಗ್ಲೂ ಅದು ಒಂದೇ ಸಾಕ ನಮ್ಮ ಕರಿಯರ್ ಡೆವಲಪ್ಮೆಂಟ್ಗೆ ಅಂತ ನೋಡಿದಾಗ ಅದು ಒಂದು ಟೂಲ್ ಆಗ್ಬೋದು ಅಷ್ಟೇನೆ. ನಮ್ಮ ಲಿಟ್ರಸಿ ಇಸ್ ಜಸ್ಟ್ ಎ ಟೂಲ್, ಇಟ್ಸ್ ನಾಟ್ ಎವ್ರಿಥಿಂಗ್ ಟು ಬಿಲ್ಡ್ ಅವರ್ ಕರಿಯರ್ ಅನ್ನೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ಸ್. ಮೋಸ್ಟ್ಲಿ 21st ಸೆಂಚುರಿನಲ್ಲಿ ದಿಸ್ ಇಸ್ ವೆರಿ ಆಪ್ಟ್, ಬಿಕಾಸ್ ನಾವು ಸ್ಕಿಲ್ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಯಾರ ಹತ್ರ ಸ್ಕಿಲ್ ಇರುತ್ತೆ, ಯಾರ ಹತ್ರ ಕ್ವಿಕ್ ಆಗಿ ಆಕ್ಟ್ ಮಾಡುವಂತ ನೇಚರ್ ಇರುತ್ತೆ, ಅವ್ರ ಲೈಫಲ್ಲಿ ಸಕ್ಸಸ್ ಆಗ್ತಾರೆ. ಬರೀ ಓದು ಬರಹ ಅಷ್ಟೇ ಸಾಕಾಗಲ್ಲ, ಸ್ಕಿಲ್ ಆಲ್ಸೋ ಮ್ಯಾಟರ್ಸ್ ಅನ್ನೋದಕ್ಕೆ ಈ ಒಂದು ಸ್ಟೋರಿ ನಮಗೆ ಎಕ್ಸಾಂಪಲ್ ಆಗುತ್ತೆ. ಇಲ್ಲಿ ಬರುವಂತ ಎಡ್ವರ್ಡ್ ಫೋರ್ಮ್ಯಾನ್ ಒಂದು ರೋಲ್ ಮಾಡೆಲ್ ಆಗಿ ನಮಗೆ ಕಾಣಿಸ್ಕೊಳ್ತಾರೆ. ಸೊ ಇವೆಲ್ಲ ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಎಕ್ಸಾಮಿನೇಷನ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.